ಕುಸುಮ ಇವರಿಂದ ಒಂದೆರಡು ಮಾತು. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೆ ಹಾಗೂ ಇಂದಿನ ಈ ಶುಭ ಸಂಜೆಯಲ್ಲಿ ಶ್ರೀ ವರಮಹಾಲಕ್ಷ್ಮಿ ಸಮಿತಿಯವರು ಆಯೋಜಿಸಿರ್ತಕ್ಕಂತಹ ಮಂಗಳಕರ ಹಳದಿ ಕುಂಕುಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸಹೋದರಿಯರಿಗೂ ಸಸ್ನೇಹ ವಂದನೆಗಳು. ಬಂಧುಗಳೇ, ಈಗ ನಾವು ಬಂಧುಗಳು, ಯಾಕೆಂದ್ರೆ ಕರ್ನಾಟಕದಲ್ಲಿಲ್ಲ, ನಾವು ಮಹಾರಾಷ್ಟ್ರದಲ್ಲಿ ಇದ್ದೇವೆ. ಇಲ್ಲಿ ಕನ್ನಡ ತುಳು ಎಲ್ಲರೂ ನಾವು ಒಂದೇ. ಕನ್ನಡ ಕಿವಿಗೆ ಬಿದ್ದರೂ ನಮಗೆ ಖುಷಿ, ತುಳು ಕಿವಿಗೆ ಬಿದ್ದರೂ ನಮಗೆ ಖುಷಿ. ಹಾಗಿರುವಾಗ ಬಂಧುಗಳೇ, ಇಂದಿನ ಈ ಸಂಜೆಗೆ ರಂಗೇರಿಸಿದವರು ನೀವು. ಬಹಳ ಸುಂದರವಾಗಿ ಕಾಣ್ತಾ ಇದೆ ಸಭಾಗೃಹ. ಈಗಾಗಲೇ ಶೋಭಾ ಶೆಟ್ಟಿ ಅವರು ನಿಮ್ಮನ್ನು ವರ್ಣಿಸಿದ್ರು. ಆನಂತರ ಈಗ ಜಯ ಬಂಗೇರ ಅವರಂತೂ ನಿಮ್ಮನ್ನೆಲ್ಲ ಚಟುವಟಿಕೆಯಿಂದಿರುವಂತೆ ಮಾಡಿಬಿಟ್ರು. ಇನ್ನು ನಮ್ಮ ಸಮಿತಿಯ ಒಬ್ಬರು ಸದಸ್ಯೆ ಅರಶಿನ ಕುಂಕುಮದ ಬಗ್ಗೆ ವಿವರವಾಗಿ ತಮಗೆ ತಿಳಿಸಿದ್ರು. ಗಂಟೆ ಇದಾಗಲೇ 9 ಕಳೆದಿದೆ. ಅದರಿಂದ ತಾವೆಲ್ಲರೂ ಈಗ ಯೋಚಿಸ್ತಾ ಇರ್ಬೋದು, ಇವರು ಯಾವಾಗ ಮೈಕ್ ಕೆಳಗಿಡ್ತಾರೆ ಅಂತ ತಿಳ್ಕೊಂಡು. ಅರಶಿನ ಕುಂಕುಮ ಕಾರ್ಯಕ್ರಮವನ್ನು ಮಾಡೋದ್ರಿಂದ, ಅದು ನೋಡಿ ನಮ್ದು ತವಳವ ಸಂಸ್ಕೃತಿ ಅಲ್ಲ ಅದು, ಆಯ್ತಾ? ಆದರೂ ಕೂಡ ಯಾವುದೇ ಒಂದು ಒಳ್ಳೆಯ ಆಚರಣೆಯನ್ನ ಪಿಕಪ್ ಮಾಡಿ ಆಚರಿಸುವುದು ಆ ಕೆಲಸದಲ್ಲಿ ತುಳುವರು ಯಾವಾಗಲೂ ಮುಂದೆ. ಅದನ್ನು ಅಪ್ರಿಷಿಯೇಟ್ ಮಾಡಬೇಕು, ನಮಗೆ ನಾವೇ ಬೆನ್ನು ತಟ್ಟಿಕೊಳ್ಬೇಕು. ಯಾಕೆಂದ್ರೆ ನಮ್ಮ ತುಳುವರು ಇಂಥ ಕಾರ್ಯದಲ್ಲಿ ಯಾವಾಗಲೂ ಮುಂದೆ. ನೀವು ಆಟಿದ ಅಟಿಲ್ ಅಂತೇಳಿ ಹೆಸರು ಕೇಳಿರ್ಬೋದು. ಮುಂಬೈ ಯುದ್ಧಕ್ಕೂ ಎಲ್ಲ ಕನ್ನಡ ಸಂಘ ಸಂಸ್ಥೆಗಳಲ್ಲಿ ನಾವು ಆಚರಿಸ್ತೀವಿ. ಅದೇ ರೀತಿ ಅರಿಶಿನ ಕುಂಕುಮ ಕಾರ್ಯಕ್ರಮ ಎಲ್ಲ ಸಂಘ ಸಂಸ್ಥೆಗಳ ಮಹಿಳೆಯರಿಗೆ ಇದೊಂದು, ಈಗಾಗಲೇ ಹೇಳಿದ್ರು, ನಾನು ಇನ್ನೊಮ್ಮೆ ಹೇಳುವ ಅಗತ್ಯ ಇಲ್ಲ, ಮಹಿಳಾ ಕೂಟ. ಇದು ನಮ್ಗೆ ಏನ್ ಸಿಗ್ತದೆ ನಮ್ಗೆ ಇದರಲ್ಲಿ ಪರಸ್ಪರ ಭೇಟಿಯಾಗುವಂತಹ ಒಂದು ಅವಕಾಶ, ಪ್ರೀತಿ ಒಗ್ಗಟ್ಟನ್ನು ಬೆಳೆಸುವಂತಹ ಕಾರ್ಯ ಈ ನೆಲದಲ್ಲಿ ನಡೀತದೆ, ಈ ಸಮಾರಂಭದಲ್ಲಿ ನಡೀತದೆ. ಸಹೋದರಿಯರೇ, ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಕಾರ್ಯಕ್ರಮಕ್ಕೆ ಯಾವಾಗಲೂ ನೀವು ತಪ್ಪಿಸ್ಬೇಡಿ, ಆಯ್ತಾ? ಎಲ್ಲ ಕೆಲಸವನ್ನು ಬದಿಗಿಟ್ಟು ಈ ಕಾರ್ಯಕ್ರಮಕ್ಕೆ ಬರಬೇಕು. ನಮ್ಗೆ ಎಲ್ಲ ಫ್ರೆಂಡ್ಸ್ ಇಲ್ಲಿ ಸಿಗ್ತಾರೆ, ನಮ್ಮ ಮನದ ಮಾತುಗಳನ್ನು ಕೇಳಲಿಕ್ಕೆ ಅವರು ಸಿದ್ಧರಾಗಿರ್ತಾರೆ. ಎಷ್ಟು ಖುಷಿ ಆಗ್ತದೆ ಅಂದ್ರೆ, ಈಗ ನೋಡಿ, ಒಬ್ಬ ಗೆಳತಿಯ ಮನೆಗೆ ಹೋಗ್ಲಿಕ್ಕೆ ನಮ್ಗೆ ಒಂದು ಇಡೀ ದಿನ ಹೋಗ್ತದೆ, ಆಯ್ತಾ? ಒಬ್ಬಳಿಗೆ ಇವತ್ತು ಸಿಗ್ಲಿಕ್ಕೆ ಇದೆ ಅಂತ ಆದ್ರೆ ಅವರ ಮನೆಗೆ ಹೋಗುದಾದ್ರೆ ಇಡೀ ದಿನ ಹೋಗ್ತದೆ, ಒಂದು 100-200 ರೂಪಾಯಿ ಖರ್ಚಾಗ್ತದೆ. ಆದ್ರೆ ಇಂತಹ ಜಾಗಕ್ಕೆ ನಾವು ಬಂದ್ರೆ ಎಲ್ಲರನ್ನು ಏಕಕಾಲದಲ್ಲಿ ನಾವಿಲ್ಲಿ ಭೇಟಿಯಾಗಬಹುದು ಅಲ್ವೇ? ಅವರ ಮುಖದಲ್ಲಿ ನಗು ತರಿಸಬಹುದು. ಇಂತಹ ಒಂದು ಸಂತೋಷವನ್ನು ನೀಡುವಂತಹ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದೀರಲ್ಲ, ಎಲ್ಲರೂ ಭಾಗ್ಯವಂತರು. ಅಂದ್ರೆ ಇವತ್ತು ನಾವು ಶ್ರೀ ವರಮಹಾಲಕ್ಷ್ಮಿಯ ಕೃಪೆಗೆ ತಾವೆಲ್ಲರೂ ಭಾಗಿಯಾಗಿದ್ದೀರಿ. ಇನ್ನು ಅರಶಿನ ಕುಂಕುಮದ ಬಗ್ಗೆ ಹೇಳುದಾದ್ರೆ ನೋಡಿ, ಈಗ 14 ತಾರೀಕಿಗೆ ಮಕರ ಸಂಕ್ರಾಂತಿ ಆಗಿ ಹೋಯ್ತು. ಶಕ್ತಿ ಮೂಲವಾದಂತಹ ಸೂರ್ಯ ದಕ್ಷಿಣದಿಂದ ಉತ್ತರದ ಕಡೆಗೆ ಪಥವನ್ನ ಬದಲಿಸುವಂತಹ ಈ ಸಂದರ್ಭದಲ್ಲಿ ಭೂಮಿಗೆ ತಾಯ್ತನದ ಒಂದು ಸಂಭ್ರಮ ಅಂತೆ. ಈ ನಾರ್ತ್ ಕೇಂದ್ರದಲ್ಲಿ ಇದನ್ನು ಸುಗ್ಗಿ ಹಬ್ಬ ಅಂತೇಳಿ ಆಚರಿಸ್ತಾರೆ, ಬಹಳ ಸಂಭ್ರಮದಿಂದ ಅವರು ಆಚರಿಸ್ತಾರೆ. ಈಗ ಭೂಮಿಗೆ ಫಸಲನ್ನೆಲ್ಲ ತುಂಬಿಕೊಂಡು ಅದು ನಳಿಸ್ತಾ ಇರ್ತದೆ, ಮೈ ತುಂಬಿಕೊಂಡಿರ್ತದೆ. ಭೂಮಿ ಹಚ್ಚ ಹಸುರಾಗಿ ಒಂದು ಕಣ್ತುಂಬಿ ಬರುವಂತಹ ಸ್ಥಿತಿಯಲ್ಲಿ ಇರ್ತದೆ. ಇದು ಮಕರ ಸಂಕ್ರಾಂತಿಯ ನಂತರ ಬರುವಂತಹ ರಥ ಸಪ್ತಮಿ ತನಕ ನಾವು ಈ ಅರಿಶಿನ ಕುಂಕುಮ ಕಾರ್ಯಕ್ರಮವನ್ನು ಆಚರಿಸ್ತೇವೆ. ಇದು ನಮ್ಮ ಸಂಸ್ಕೃತಿ ಅಲ್ಲದಿದ್ರೂ ಕೂಡ ಪಶ್ಚಿಮ ರಾಜ್ಯಗಳು ಅಂದ್ರೆ ಮಹಾರಾಷ್ಟ್ರ, ಗೋವಾ, ರಾಜಸ್ಥಾನ್, ಇಲ್ಲಿ ಎಲ್ಲ ಈ ಹಬ್ಬ, ಇದನ್ನು ಹಬ್ಬದ ರೂಪದಲ್ಲಿ ಅವರು ಆಚರಿಸ್ತಾರೆ, ಬಹಳ ಸಂಭ್ರಮದಿಂದ ಆಚರಿಸ್ತಾರೆ. ಮಹಾರಾಷ್ಟ್ರದಲ್ಲಂತೂ ಈ ಪೇಶ್ವೆ ಆಡಳಿತ ಕಾಲದಿಂದಲೂ ಇದು ನಡೆದು ಬಂದಿದೆ. ಅವರಿಗಂತೂ ಹಳದಿ ಮತ್ತು ಇದು ಕುಂಕುಮ ಇದ್ರದ್ದು ಅವ್ರು ಎಷ್ಟು ಆ ಪಾವಿತ್ರ್ಯತೆಯನ್ನು ಅವರು ಉಳಿಸಿಕೊಳ್ತಾರೆ ತಮಗೆ ಗೊತ್ತು. ಈವನ್ ನಮ್ಮದ್ರಲ್ಲೂ ಕೂಡ ಹಿಂದೂ ಸಂಸ್ಕೃತಿಯಲ್ಲಿ ಇದು ಪಾವಿತ್ರ್ಯತೆ ಉಳ್ಳಂತಹ ಸಾಮಗ್ರಿಗಳು ಅರಿಶಿನ ಮತ್ತು ಕುಂಕುಮ ಅಂತ ಹೇಳಿದ್ರು. ಅದನ್ನು ನಾವು ಇದೀಗಾಗಲೇ ಅವರು ಹೇಳಿದ್ರು, ಆಜ್ಞಾ ಅನ್ನುವಂತಹ ನಮ್ಮ ದೇಹದಲ್ಲಿ ನಾಡಿಗಳು ಒಂದಾಗ್ತವೆಲ್ಲ, ಆ ಜಾಗಕ್ಕೆ ನಾವು ಚಕ್ರಗಳು ಅಂತ ಹೇಳ್ತೇವೆ. ಬಾಡಿಯಲ್ಲಿ ಒಟ್ಟು 114 ಚಕ್ರಗಳಿವೆ. ಅದರಲ್ಲಿ 7 ಚಕ್ರಗಳು ಬಹುಮುಖ್ಯವಾದಂಥದ್ದು. ಅದರಲ್ಲಿ ಒಂದು ಚಕ್ರ ಇರುವಂಥದ್ದು 2 ಹುಬ್ಬುಗಳ ನಡುವೆ. ಅಲ್ಲಿ ನಾವು ಕುಂಕುಮವನ್ನು ಇಟ್ಟಾಗ, ಈ ಕುಂಕುಮ ಅಂತ ಹೇಳಿದ್ರೆ ಅದು ಶಕ್ತಿಯ ಪ್ರತೀಕ. ಕುಂಕುಮವನ್ನು ಯಾರು ಧರಿಸ್ತಾರೋ ಅವರಿಗೆ ನಕಾರಾತ್ಮಕ ಶಕ್ತಿಗಳು ಅವರನ್ನು ಮುಟ್ಟುವುದಿಲ್ಲ. ಆದುದರಿಂದ ಇಂದಿನ ಹೆಣ್ಣು ಮಕ್ಕಳಿಗೆ ನಾವು ಕೆಲವು ಕಡೆಯಲ್ಲಿ ನೋಡ್ತೇವೆ, ಮದುವೆಗೆಲ್ಲ ಹೋಗ್ತೇವೆ, ಈಗ
ಸೀರೆ ಉಟ್ಟುಕೊಂಡು ಮದುಮಗಳು ಅವಳಿಗೆ ಇಷ್ಟ ಇರುವುದಿಲ್ಲ, ಡ್ರೆಸ್ ಹಾಕೊಂಡಿರ್ತಾರೆ ಆಯ್ತಾ. ಅಲ್ಲಿ ಅವರಿಗೆ ಕುಂಕುಮ ಕೂಡ ಇಷ್ಟ ಇರುವುದಿಲ್ಲ. ಇತ್ತೀಚಿನ ಕೆಲವು ನಾವು ವೆಡ್ಡಿಂಗ್ ಇದ್ರಲ್ಲಿ ಹೋಗ್ತೇವಲ್ಲ ರಿಸೆಪ್ಷನ್ ಅಲ್ಲಿ ಈ ತುಳುವಿನಲ್ಲಿ ಹೇಳ್ಬೇಕಾದ್ರೆ ಈ ಕುತ್ತರಿ ಅಂತ ಶಬ್ದ ಕೇಳಿದ್ದೀರ? ಊರಿನಲ್ಲಿ ಕುತ್ತರಿ ಇರ್ತದಲ್ಲ, ಅಂತ ಸ್ಟೈಲ್ ನ ಡ್ರೆಸ್ ಹಾಕ್ತಾರೆ. ಹಣೆಗೆ ಕುಂಕುಮ ಇರುವುದಿಲ್ಲ, ಬೇಡ. ಮುಡಿಗೆ ಹೂ ಬೇಡ, ಅವರಿಗೆ ಅಗತ್ಯನೇ ಇಲ್ಲ. ಬೇರೆ ಸ್ಟೈಲ್ ಅಂದ್ರೆ ನಾವು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ಬಾರ್ದು ಬಂಧುಗಳೇ. ಯಾಕೆಂದ್ರೆ ಈಗ ಹೆಣ್ಣಿಗೆ ಏನು ಬೇಕು? ಶಿಕ್ಷಣ ಮತ್ತು ಸಂಸ್ಕಾರ, ಈ ಎರಡು ಬೇಕು. ಯಾವ ಮನೆಯಲ್ಲಿ ಯಾವ ಹೆಣ್ಣಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಇದೆಯೋ ಆ ಹೆಣ್ಣಿನ ಮಕ್ಕಳು ಒಳ್ಳೆಯ ಸತ್ಪ್ರಜೆಯಾಗಿ ಬೆಳೆಯುತ್ತಾರೆ. ಶಿಕ್ಷಣ ನಮ್ಮನ್ನು ಯಾವಾಗಲೂ ಎಡವಲು ಬಿಡುವುದಿಲ್ಲ, ಸಂಸ್ಕಾರ ನಮ್ಮನ್ನು ಯಾವಾಗಲೂ ಕೆಡವಲು ಬಿಡುವುದಿಲ್ಲ. ಈ ಎರಡು ಅಕ್ಷರವನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಶಿಕ್ಷಣ ಇದ್ದಾಗ ಆ ಮನೆಯಲ್ಲಿ ಬೆಳಗ್ತದೆ, ಆ ಮನೆ ಬೆಳಗ್ತದೆ. ಇನ್ನು ಸಂಸ್ಕಾರ ಇದ್ದಾಗ ಆ ಮನೆಯ ಮಕ್ಕಳು ಸರಿಯಾಗಿರ್ತಾರೆ. ನಾವು ನಮ್ಮ ಮನೆಯಲ್ಲಿ ನಿಮ್ಗೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಯಾರಾದ್ರೂ ಬಂದ್ರೆ, ನೆಂಟರಿಸ್ಟ್ರು ಬಂದ್ರೆ, ನಮ್ಮ ಮಕ್ಕಳು ಹೋಗಿ ಒಳಗೆ ಕೂತ್ರೆ ಮೊಬೈಲಲ್ಲಿ ಗೇಮ್ ಆಡ್ತಾ ಇದ್ರೆ ಅದರ ಅರ್ಥ ಎಲ್ಲೋ ತಪ್ಪಾಗ್ತಾ ಇದೆ, ನಮ್ಮ ವಾತಾವರಣ ಹಾಳಾಗ್ತಾ ಇದೆ, ನಾವು ಸರಿಪಡಿಸ್ಬೇಕು ಅನ್ನುವಂತ ಸೂಚನೆ. ಆಗಲೇ ನಾವು ನಮ್ಮ ಮಕ್ಕಳನ್ನು ಸರಿದಾರಿಗೆ ತರಬೇಕು. ಇಲ್ಲ ಅಂದ್ರೆ ಅವರು ಮತ್ತೆ ನಮ್ಮ ಈ ಸಂಸಾರ, ನಮ್ಮ ಈ ಪರಿವಾರ, ಇದರಿಂದ ಅವರು ಸ್ವಲ್ಪನೇ ದೂರ ಹೋಗ್ತಾರೆ. ಇದೆಲ್ಲ ಸಣ್ಣ ವಿಷಯಗಳು. ಇದಕ್ಕೆ ನಮ್ಗೆ ಸಂಸ್ಕಾರ ಬೇಕಾಗಿರ್ತದೆ. ನಿಮ್ಗೆ ನಾನು ಮಾತನಾಡೋದು ತುಂಬಾ ಹೊತ್ತಂತ ಅನ್ನಿಸ್ತಾ ಇರ್ಬೋದು. ಈಗ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಾನು. ಹೆಣ್ಣು ಒಂದು ಕಿವಿ ಮಾತು ಅವ್ರು ಹೇಳಿದ್ರು ಆಲ್ರೆಡಿ, ಅದರಲ್ಲಿ ಇಲ್ಲದ್ದು ಪರನಿಂದಕರನ್ನು ನಿರ್ಲಕ್ಷಿಸಿ. ನಿಂದಕರು ತುಂಬಾ ಇರ್ತಾರೆ. ನಾವೀಗ ಇಲ್ಲಿಗೆ ಬಂದ್ರು ಕೂಡ ಹೇಳುವವರು ಇರ್ತಾರೆ, ಅವಳೆಲ್ಲ ಹೋಗಿದ್ದಾಳೆ ತಿರುಗಾಡ್ಲಿಕ್ಕೆ ಅಂತ ಹೇಳಿಕೊಂಡು. ಪರನಿಂದಕರನ್ನು ನಿರ್ಲಕ್ಷಿಸಿ. ಯಾವ ರೀತಿಯಲ್ಲಿ ನಿರ್ಲಕ್ಷಿಸಬೇಕು ಅಂತ ಹೇಳಿದ್ರೆ, ನಾವು ತರಕಾರಿಗಳನ್ನು ತಂದು ಹೇಗೆ ಉಪ್ಪು ಹಾಕಿ ತೊಳಿತವೋ ಮತ್ತು ಆ ಉಪ್ಪು ನೀರನ್ನು ಎಸೆಯುತ್ತವೋ ಆ ತರ ನಾವು ಅವರನ್ನು ಎಸ್ದು ಬಿಡ್ಬೇಕು ನಮ್ಮ ಜೀವನದಿಂದ, ಪರನಿಂದಕರನ್ನು. ಇದೇ ರೀತಿ ಒಂದು ಕತ್ತೆ ಇತ್ತಂತೆ, ಓಲ್ಡ್ ಏಜ್ ಆದದ್ದು. ಅದು ಹಾರಿ ಬಂದು ಬಾವಿಗೆ ಬೀಳ್ತದೆ. ಆಗ ಊರಿನವರೆಲ್ಲ ಹೇಳ್ತಾರೆ, ಅದು ವಯಸ್ಸಾಗಿದೆ, ಅದರಿಂದ ಇನ್ನೇನು ನಮ್ಗೆ ಲಾಭ ಇಲ್ಲ, ಹೋಗ್ಲಿ ಅದು ಸಾಯಿಲಿ, ಅದಕ್ಕೆ ಮಣ್ಣು ಹಾಕಿ ನಾವು ಸಮಾಧಿ ಮಾಡೋಣ ಅಂತ ಹೇಳಿಕೊಂಡು ಎಲ್ಲರೂ ಎತ್ತಿ ಮಣ್ಣು ಹಾಕ್ತಾರೆ ಬಾವಿಗೆ ಮಣ್ಣು ಹಾಕುವಾಗ ಆ ಕತ್ತೆ ಏನ್ ಮಾಡ್ತದೆ, ಆ ಬಿತ್ತ ಬೊಬ್ಬಾಗ್ತದೆ. ಅದು ನನ್ನನ್ನು ಎತ್ತಿ, ನನಗೆ ಬದುಕಲಿಕ್ಕಿದೆ, ಎತ್ತಿ ನನ್ನನ್ನು ಅಂತೇಳಿ. ಅವರು ಒಂದು ಕೇಳೋದಿಲ್ಲ, ಅವ್ರು ಮಣ್ಣಾಗ್ತಾ ಹೋಗ್ತಾರೆ. ಅದು ಮಣ್ಣನ್ನು ಕೆಡವಿಕೊಂಡು ಅದು ಮೇಲೆ ಬರ್ತದೆ. ಆಗ ಇವರು ಹಾಕುವ ಮಣ್ಣು ಬಾವಿ ತುಂಬುತ್ತದೆ, ಕತ್ತೆ ಮೇಲೆ ಬರ್ತದೆ. ಇದು ಸಾರಾಂಶ ಏನಿದ್ರದ್ದು ಅಂತ ಹೇಳಿದ್ರೆ, ಪರನಿಂದಕರು ನಮ್ಮ ಬಗ್ಗೆ ನಮ್ಮನ್ನು ಹೀಯಾಳಿಸುವವರು ತುಂಬಾ ಜನ ಇರ್ತಾರೆ. ಇಂಥದ್ದನ್ನೆಲ್ಲ ಕೇಳಿಕೊಂಡು ಅದನ್ನು ಕೊಡವಿಕೊಂಡು ನಾವು ಮೇಲೆ ಇರಬೇಕು ಅಂತೇಳಿ. ಈ ಬದುಕಿನಲ್ಲಿ ನಮ್ಗೆ ಬದುಕಲಿಕ್ಕಿದ್ರೆ ಈ ತರ ನಾವು ಮಾಡಬೇಕು. ಇನ್ನೊಬ್ಬರು ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ಅಂತೇಳಿ ನಾವು ಅಳ್ತಾ ಕೂರುದು ಅಲ್ಲ ಅನ್ನುವಂಥದ್ದು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ನಾನು ಪೂರ್ಣ ವಿರಾಮವನ್ನು ನೀಡ್ತೇನೆ. ಮಾತು ತುಂಬಾ ಆಯ್ತು, ಕ್ಷಮಿಸಿ. ಇಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಹ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಶಿಕ್ಷಣ ಮತ್ತು ಸಂಸ್ಕಾರ ನಮ್ಮ ಜೀವನದಲ್ಲಿ ಎಷ್ಟು ಮಹತ್ವವನ್ನು ಪಡೆದಿದೆ ಎಂಬುದನ್ನು ನಮಗೆ ತಿಳಿಸಿದ ಡಾಕ್ಟರ್ ಜಿ.ಪಿ. ಕುಸುಮ ಇವರಿಗೆ ವಂದನೆಗಳು.